ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶ್ರೀಮನಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ತಾಯಿಯವರು ನಿಮ್ಮ ಎದುರುಗಡೆ ಬಂದಿರೋ ವಿಷಯನಪ್ಪ ಅಂತಂದ್ರೆ, ನಿಮ್ಗೊಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿನ ತಗೊಂಡು ಬಂದಿದ್ದೀವಿ. ಆ ಸ್ಟೋರಿನ ಕೇಳೋಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರು ಈಗಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಕತೆ ನೋಡ್ಕೊಂಬ. ಒಂದು ಗಿಡದಲ್ಲಿ ಅಡಕೋಗಿಲೆಗಳಿದ್ದು, ಒಂದು ತಾಯಿ ಒಂದು ಮಗಳು. ತಾಯಿಗೆ ವಯಸ್ಸಾಗಿತ್ತು. ಒಂದಿನ ಮಗಳು ಹಣ್ಣುಗಳನ್ನು ತಂದು ತಂದು ತಾಯಿಗೆ ಕೊಡ್ತಿತ್ತು. ಅಮ್ಮ ಇದನ್ನೆಲ್ಲ ಒಣಗಿಸಿ ಇಡು, ನಾಳೆ ಮಳೆಗಾಲದಾಗ ಚಳಿಗಾಲದಾಗ ತಿನ್ಲಿಕ್ಕೆ ಬರ್ತೈತಿ ಅಂತೇಳಿ ದಿನ ಹಣ್ಣುಗಳನ್ನು ತಂದು ತಂದು ಕೊಡ್ತಿತ್ತು. ಒಂದು ದಿನ ಅದು ತಾಯಿ ಎಲ್ಲ ಒಣಗಿಸಿ ಇಡ್ತು. ಅಮ್ಮ ಎಷ್ಟು ಹಣ್ಣುಗಳನ್ನು ತಂದು ಕೊಟ್ಟೀನಿ, ಈಸು ಆಗ್ಯಾವಲ್ಲ, ಎಲ್ಲ ನೀ ತಿಂದಿದಿ? ಇಲ್ಲಮ್ಮ ನಾ ತಿಂದಿಲ್ಲ, ನಾ ಯಾಕೆ ತಿನ್ನಲಿ, ಒಣಗಿದ್ರೆ ಇಷ್ಟ ಹಾಕವು, ಇಲ್ಲ ನೀ ತಿಂದಿ ಅಂತೇಳಿ ತಾಯಿನ ನೆತ್ತಿ ಕುಕ್ಕಿ ಕುಕ್ಕಿ ಸಾಯಿ ಹೊಡೀತು. ಸಾಯಿ ಹೊಡೆದು ಆಮೇಲೆ ಮತ್ತು ಸತ್ತು ಬಿಡ್ತಾರೆ ತಾಯಿ. ಮತ್ತು ಚಳಿಗಾಲ ಮಳೆಗಾಲ ಹೋಗಿ ಮತ್ತು ಬೇಸಿಗೆ ಕಾಲ ಬಂತು. ಆವಾಗ ಅದು ಹಣ್ಣುಗಳನ್ನು ತಂದು 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 ಅದು ಬಿಸಿಲಿಗೆ ಒಣಗಿಸಿದು ಅದು ಇಷ್ಟಿದ್ದದ್ದು ಇಷ್ಟ ಆದವಲ್ಲ ಅಂತ ಹೇಳಿ ತಾಯಿ ಮೌನ ನಾನು ಕುಕ್ಕಿ ಕುಕ್ಕಿ ಸಾಯಿ ಹೊಡೆದ್ನಿಲ್ಲ ಅಂಥೇಳಿ ಮನಸ್ಸಿಗೆ ನೋವಾಗಿ ಅವೋ ಅಂತಂದು, ನಾನು ತಪ್ಪು ಮಾಡಿದೆಯಾ, ನಾನು ಸಾಯಿ ಹೊಡಿಬಾರ್ದಿತ್ತು, ನಾನು ಒಣಗಿಸಿದ್ರೆ ಹಿಂಗಾದು ಅಂಥೇಳಿ ಮನಸ್ಸಿಗೆ ಭಾಳ ನೋವು ಮಾಡಿ ಯವೋ ಅಂತಂದು ತಾಯಿನ ಕೂಗ್ತಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಈ ಕಥೆಯಲ್ಲಿ ಒಂದು ತಾಯಿ ಕೋಗಿಲೆ, ಇನ್ನೊಂದು ಅದರ ಮರಿ ಕೋಗಿಲೆ. ಬಟ್ ತಾಯಿ ಏನು ಮಾಡ್ತಾ ಇತ್ತು, ಇರೋ ಹಣ್ಣುಗಳನ್ನು ಒಂದು ಕಡೆ ಇಡ್ತಾ ಇತ್ತು. ಅದರ ಮರಿ ಕೋಗಿಲೆ ಏನು ಮಾಡ್ತು, ತಾಯಿಯ ಮೇಲೆ ಅನುಮಾನ ಪಟ್ಟು ತಾಯಿಯನ್ನೇ ಒಂದು ಹಾಕ್ಬಿಡ್ತು. ಅಂದರೆ ಪ್ರತ್ಯಕ್ಷವನ್ನು ಕಂಡ್ರು ಪ್ರಮಾಣಿಸಿ ನೋಡಲಿಲ್ಲ ಆ ಮರಿ ಕೋಗಿಲೆ ಅಂತ. ಸೊ ನೋಡಿ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.